ಇನ್ನೊಬ್ಬ ಗೆಳೆಯ ಎಚ್ಚರ ನೋಡ್ರಿ. ಹ್ಮ್ ನಿದ್ದೆಯಲ್ಲಿದ್ದವನಿಗೆ ಏನು ಕಾಣ್ತಾ ಇಲ್ಲ, ಹ್ಮ್ ಎದ್ದವನಿಗೆ ಮಾತ್ರ ಎಲ್ಲ ಕಾಣ್ತಾವ. ಹ್ಮ್ ಇಬ್ರು ಮಲಗ್ಯಾರಲ್ಲ. ಹೌದು. ಆದ್ರೆ ಆ ಮನೆಗೆ ಗಾಢ ನಿದ್ರೆಯಲ್ಲಿ ಮನಸ್ಸು ಲಯ ಆಗ್ಯದ, ಹ್ಮ್ ಎದ್ದವನಿಗೆ ಮನಸ್ಸು ಪ್ರಕಟ ಆಗ್ಯದ. ಹ್ಮ್ ಅದರಿಂದ ಎದ್ದವನಿಗೆ ಜಗತ್ತು ತೋರ್ತದ, ಬಿದ್ದವನಿಗೆ ಜಗತ್ತೇ ತೋರೋದಿಲ್ಲ. ಹ್ಮ್ ಅಂದ್ರೆ ತೋರುವುದಕ್ಕೂ ತೋರದ ಇರುವುದಕ್ಕೂ ಮನಸ್ಸೇ ಕಾರಣ ಅಂತ ಅರ್ಥ ಆಯ್ತಲ್ರಿ. ಹ್ಮ್ ಇಲ್ಲಿ ಮನಸ್ಸು ಹ್ಮ್ ಎದ್ದವ, ಅದಕ್ಕೆ ತೋರ್ತವ. ಹ್ಮ್ ಅಲ್ಲಿ ಮನಸ್ಸು ಆ ವ್ಯಕ್ತಿಯಲ್ಲಿ ಲಯ ಆಗ್ಯದ, ಅವನಿಗೆ ತೋರಂಗಿಲ್ಲ. ಹ್ಮ್ ಒಟ್ಟು ಯಾರಿಗೆ ತೋರಲಿ ತೋರದೆ ಇರಲಿ, ಹ್ಮ್ ಇವರಿಬ್ಬರಿಗೆ ಮನಸ್ಸೇ ಕಾರಣ. ಹ್ಮ್ ಈ ರೀತಿ ಹ್ಮ್ ಅನುಭವದ ಅಭಾವವು ಸಾರ್ವತ್ರಿಕ ಹಾಗೂ ಸರ್ವ ಸಮಾನವಾದದ್ದು. ಹ್ಮ್ ಅನುಭವಕ್ಕಿಂತ ಹೆಚ್ಚೆಂದು ಜಗತ್ತಿನಲ್ಲಿ ಯಾವುದಿಲ್ಲಲ್ಲಮ್ಮ. ಹ್ಮ್ ಮತ್ತ ಅನುಭವಕ್ಕ ಯಾವುದೇ ರೀತಿ ಅಪವಾದವೂ ಕೂಡ ಇಲ್ಲ. ಹ್ಮ್ ನಿದ್ರೆಯಲ್ಲಿ ಆನಂದ ಆದಂತ ಅನುಭವ ಅದಲ್ಲಮ್ಮ. ಹ್ಮ್ ಅದ್ರ ಮೇಲೆ ಯಾರಾದ್ರೂ ನಿದ್ದೆಯಲ್ಲಿ ದುಃಖಿತ್ತಂತ ಅಪವಾದ ಮಾಡ್ಲಿಕ್ಕೆ ಸಾಧ್ಯವೇನು? ಯಾವ ವ್ಯಕ್ತಿ ಹೇಳಕ್ ಸಾಧ್ಯ ಇಲ್ಲ. ನಿದ್ರೆಯಲ್ಲಿ ಆನಂದ ಇದೆ ಅಂತ ಅನುಭವ ಹೇಳಬೇಕು ವಿನಃ ಅದರ ಮೇಲೆ ಇನ್ನೊಂದು ರೀತಿ ಅನುಭವ ಆನಂದ ಇಲ್ಲ ಅಂತ ಹೇಳುವ ಅನುಭವದ ಅಪವಾದವೇ ಜಗತ್ತಿನಲ್ಲಿ ಇಲ್ಲ. ಆ ಕಾರಣ ಮನಸ್ಸಿದ್ದಾಗ ಪ್ರಪಂಚ ಅಂದ್ರೆ ಉತ್ಪತ್ತಿ ಯಾವಾಗ ಆಗ್ತದ ಜಗತ್ತು? ಮನಸ್ಸೇ ಸೃಷ್ಟಿ ಮಾಡಂತ ಹೇಳಿವಲ್ಲ. ಅದಕ್ಕೆ ಮನಸ್ಸಿದ್ದಾಗ ಪ್ರಪಂಚದ ಸೃಷ್ಟಿ, ಮನಸ್ಸು ಲಯವಾದಾಗ ಪ್ರಪಂಚದ ಪ್ರಳಯ ನೋಡ್ರಿ. ಜಾಗ್ರದಲ್ಲಿ ಸೃಷ್ಟಿ ಆಗ್ತದ, ನಿದ್ರೆಯಲ್ಲಿ ಇದು ಲಯ ಆಗ್ತದಲ್ರಿ. ಅಂದಾಗ ಸೃಷ್ಟಿಗೂ ಮತ್ತು ಲಯಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಇದು ಮನೋಮಯ ಕೋಶವೇ ಅಂತ ಅರ್ಥ ಆಯ್ತು. ಅದಕ್ಕಾಗಿ ನಾವು ಈ ಮನಸ್ಸಿನ ಮೂಲಕ ನೋಡಿದಾಗ ಪ್ರಪಂಚ, ಮನಸ್ಸಿಲ್ಲದಾಗ ಪ್ರಪಂಚದ ಪ್ರಳಯ. ಹೀಗೆ ಪ್ರಪಂಚದ ಭಾವ ತೋರುವುದು, ಅಭಾವನ ತೋರದೆ ಇರುವುದು. ಈ ಮನಸ್ಸನ್ನು ಮೀರಿರುವ ಮತ್ತೊಂದು ಪ್ರಬಲ ಮಾಧ್ಯಮದ ಮೂಲಕ ಜ್ಞಾನವು ಪಡೆಯುವುದಾದರೆ ಈ ಪ್ರಪಂಚವು ಅಲ್ಲೇ ಕಾಣುವುದಿಲ್ಲ. ಅದಕ್ಕೆ ಇಂಥ ಒಂದು ಪ್ರಬಲವಾದದ್ದು ನೋಡ್ರಿ. ಇಲ್ಲದನ್ನೇ ಸೃಷ್ಟಿ ಮಾಡುವಂತ ಶಕ್ತಿ ಸಾಮರ್ಥ್ಯ ಉಳ್ಳದ್ದು ಮನಸ್ಸು. ಆ ಕಾರಣ ಇಂಥ ಪ್ರಬಲವಾದ ಮನಸ್ಸಿನಿಂದಲೇ ನಾವು ಜ್ಞಾನವನ್ನ ಪಡೆಯುವುದಾದರೆ, ಅದಕ್ಕೆ ಏನ್ ಹೇಳಿದ್ರಮ್ಮ, ಕಾರಣಂ ಬಂಧ ಮೋಕ್ಷಯೇ. ಇದರಿಂದ ಬಂಧ ಆಗ್ಯದ, ಇದರ ಸಹಾಯದಿಂದ ಬಿಡುಗಡೆ ಆಗ್ಬೇಕು ನಾವು. ಈ ಪ್ರಪಂಚ ಆವಾಗ ಅಲ್ಲಿ ನಮಗೆ ತೋರುವುದಿಲ್ಲ. ಇದೇ ಮನಸ್ಸಿಗೆ ತೋರುತ್ತೆ, ಅಲ್ಲಿ ತೋರಂಗಿಲ್ಲ ನೋಡಮ್ಮ. ಕಾರಣ ಏನ್ರಿ? ಮನಸ್ಸೇ ಕಾರಣ ಅಂತ ಅರ್ಥ ಆಯ್ತಲ್ಲ. ಕಾರಣ ಗಾಢ ನಿದ್ರೆಯಲ್ಲಿ ಆಗುವ ಅನುಭವವು ಇದೇ ಪ್ರಕಾರ ಇರುವುದು. ಅದೇ ಪ್ರಕಾರವಾಗಿ ಜಾಗೃತದಲ್ಲಿ ಕೂಡ ನಾವು ಜ್ಞಾನವನ್ನ ಪಡೆಯಬಹುದು. ಈ ಮನಸ್ಸನ್ನ ಬಿಟ್ರೆ ಬೇರೆ ಸಾಧನೆ ಇಲ್ಲ ನಮಗ. ಮೋಕ್ಷವನ್ನ ಪಡಿಬೇಕಾಗಿತ್ತಂದ್ರೆ ಜ್ಞಾನ ಪ್ರಬಲವಾದ ಸಾಧನ ಮನಸ್ಸು. ಈ ರೀತಿಯಾಗಿ ವಿಚಾರವನ್ನ ಮಾಡು. ಆದರೆ ಇದೇ ಆತ್ಮವಲ್ಲ, ಈ ಮನೋಕೋಶ ಆತ್ಮ ಅಲ್ಲ.
ಅದಕ್ಕೆ ವಾಯುನಾ ನೀಯತೆ ಮೇಘ ಪುನಸ್ತೆ ನೈವ ನೀಯತೆ ಮನಸಾ ಕಲ್ಪ್ಯತೆ ಬಂಧೋ ಮೋಕ್ಷಸ್ತೇನೈವ ಕಲ್ಪತೆ ಅಂತ ಈ ಶ್ಲೋಕದ ಅಭಿಪ್ರಾಯದಲ್ಲಿ ಯಾವಾಗ ಮೋಡವು ಗಾಳಿಯಿಂದ ದೂಡಲ್ಪಟ್ಟು ಬರುತ್ತದೆ, ಈಗ ಪರಿಶುದ್ಧವಾಗಿರ್ತಕ್ಕಂಥ ಸೂರ್ಯನ ಬೆಳಕಿನಲ್ಲಿ ಆ ಒಂದು ಹಚ್ಚ ಹಗಲಿನಲ್ಲಿ ಇದ್ದಕ್ಕಿದ್ದಂತೆ ಮೋಡ ಬರ್ತದ ನೋಡಮ್ಮ, ಬರ್ಲಿ. ಆ ಮೋಡಕ್ಕ ಬರ್ಲಿಕ್ಕೆ ಕಾರಣ ಯಾರು? ಅದು ಮೋಡ ನಮ್ಮಲ್ಲಿ ಬರ್ಲಿಕ್ಕೆ ಅದಕ್ಕ ವಾಯುನ ಅನಿಯತೆ ಮೇಘ ಅಂದ್ರು. ವಾಯು ಬೇರೆ ಕಡೆಯಿಂದ ಅದನ್ನ ದಬ್ಬಿದ ಕಾರಣ, ಅದನ್ನ ದೂಡುವ ಕಾರಣ, ಆ ಗಾಳಿಯ ವೇಗದಿಂದ ಮೋಡ ಅನ್ನುವಂಥದ್ದು ಕವಿತು. ಹೌದಲ್ಲ? ಮತ್ತೆ ಆ ಮೋಡ ಯಾವುದರಿಂದ ಹೋಗ್ತದೆ? ಈಗ ಯಾವುದರಿಂದ ಮೋಡ ಕವಿಲಿಕ್ಕೆ ಯಾವುದು ಕಾರಣವಾಗಿದೆಯೋ ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಬಂಧಕ್ಕೂ ಮೋಕ್ಷಕ್ಕೂ ಕಾರಣ ಮನಸ್ಸೇ ಹೇಗಾಗ್ತದ ಅಂತ ಸಂಶಯ ಬಂದ್ರೆ ಇದಕ್ಕೆ ಬಹಳಷ್ಟು ಉಪಮಾನಗಳನ್ನ ನೀವು ಕೇಳಿರಿ. ಒಂದೇ ಕೊಡಲೆ, ಒಂದೇ ಚಾಕು, ಅದು ತಲೆ ಕಡಿಲಿಕ್ಕೆ ಬರ್ತದ ಮತ್ತು ಮರ ಕಡಿಲಿಕ್ಕೆ ಬರ್ತದ. ಒಂದೇ ಕೊಡಲಿ, ಈ ತಲೆ ಕಡಿಲಿಕ್ಕೊಂದು, ಮರ ಕಡಿಲಿಕ್ಕೊಂದು ಬೇರೆ ಬೇರೆ ಬೇಕಾಗಿಲ್ಲ. ಅವರಂತೆ ತರಕಾರಿ ಹಚ್ಚಲಿಕ್ಕೂ ಇನ್ನೊಬ್ಬರಿಗೆ ಚುಚ್ಚಲಿಕ್ಕೂ ಒಂದೇ ಚಾಕು ಸಾಕು ವಿನಃ ತರಕಾರಿ ಹಚ್ಚುವಕ್ಕೂ ಒಂದು ಬೇರೆ, ಇನ್ನೊಬ್ಬರಿಗೆ ಚುಚ್ಚಲಿಕ್ಕೆ ಇನ್ನೊಂದು ಬೇರೆ ಅಂತ ಎರಡು ಬೇಕಾಗಿಲ್ಲ. ಒಂದೇ ಎರಡು ಕಾರ್ಯ ಮಾಡ್ತಾರ ನೋಡ್ರಿ. ಅವರಂತೆ ಒಂದೇ ಗಾಳಿ ಇಲ್ಲದಂತ ಮೂಡನ ತಂತ್ರಿ, ಮತ್ತೆ ಪುನಃ ಗಾಳಿಯಿಂದಲೇ ಅದು ಒಯ್ಯಲ್ಪಡುತ್ತದೆ. ಜೋರು ಗಾಳಿ ಬಿಟ್ರೆ ಮೋಡ ಹೋಗ್ತದಲ್ಲಮ್ಮ, ಅಂದ್ರೆ ಮೋಡ ತರ್ಲಕ್ಕೂ ಅದೇ ಕಾರಣ, ಮೋಡವನ್ನ ಒಯ್ಯಲಿಕ್ಕೂ ಅದೇ ಕಾರಣ. ಅದೇ ಕಾರಣ, ಅದೇ ರೀತಿ ಬಂಧಕ್ಕೂ ಅದೇ ಕಾರಣ, ಮೋಕ್ಷಕ್ಕೂ ಅದೇ ಕಾರಣ. ಯಾಕೆ ಅಂದ್ರೆ ಅದು ಮನಸ್ಸು. ಅದನ್ನೇ ಮಹಾತ್ಮರು ನಾವು ನಮ್ಮ ಮನಸ್ಸೇ ನಮಗೆ ಪರಿಚಿನ್ನ ಭಾವನೆ ಉಂಟು ಮಾಡಿ ನಾವು ಬಂಧಕ್ಕೆ ಈಡಾದ ಜನನ ಮನಕ್ಕೆ ಒಳಗಾದವರು, ನಾವು ಸಾಯುವವರು, ಸಾವು ಇಲ್ಲದವರು ನಾವು ಅಲ್ಲ ಅನ್ನುವಂತ ಭಾವನೆಯನ್ನ ತಂದದ್ದು ಮನಸ್ಸೇ. ಹೌದಲ್ರಿ? ಮತ್ತ ಇದರಿಂದ ಏನಾಯ್ತು ಅಂದ್ರೆ ನಾವು ಅಲ್ಪ ಶಕ್ತಿಯವರು, ನಾವು ಸರ್ವಜ್ಞ ಸ್ವರೂಪನಾದಂತ ಪರಮಾತ್ಮ ಈಶ್ವರ ನಾವಲ್ಲ. ನಾವು ಅಲ್ಪ ಶಕ್ತಿಯರು, ನಾವು ಮೃತ್ಯುವಿಗೆ ಒಳಗಾದವರು. ಅಂದ್ರೆ ನಾವೆಲ್ಲ ಹುಟ್ಟಿದವರು. ನಾನು ಹುಟ್ಟಿದ್ದೇನೆ, ನಾನು ಅಲ್ಪಜ್ಞನಿದ್ದೇನೆ ಎಂಬ ಭಾವನೆಯನ್ನ ಹುಟ್ಟಿಸಿದ್ದು ಯಾವುದು ಅಂದ್ರೆ ಇದೇ ಮನಸ್ಸು. ಮನಸ್ಸಿನಿಂದ ಸೃಷ್ಟಿಯಾಗದ ಇದು. ಅದೇ ರೀತಿಯಾಗಿ ಹೇಗೆ ಕಾರ್ಮೋಡಗಳು ಆಕಾಶದಲ್ಲಿ ಒಟ್ಟುಗೂಡಿದಾಗ ಹೊಳೆಯುವ ಸೂರ್ಯನನ್ನೇ ನಮ್ಮಿಂದ ಮರೆಮಾಚುತ್ತವೆ,
ಆ ಮೋಡ ಕವಿದಾಗ ಸೂರ್ಯ ಮರೆಯಾದ್ನಿಲ್ಲಮ್ಮ. ಹ್ಮ್ ಮತ್ತೆ ಮೋಡ ಹೊಯ್ದು ಅಂದ್ರೆ ಸೂರ್ಯ ಮತ್ತೆ ನಮಗ್ ತೋರ್ತಾನ. ಹ್ಮ್ ಹ್ಮ್ ಅಂದ್ರೆ ಸೂರ್ಯ ಅವನು ಮೊದಲೇ ಇದ್ದ ಅಂತ ಅರ್ಥ ಆಯ್ತ್ರಿ. ಹ್ಮ್ ಹ್ಮ್ ಮೋಡ ಕವಿದಾಗ ನಮಗೆ ಇಲ್ಲದಂತ ಕತ್ತಲಾಗ್ತದೆ. ಹ್ಮ್ ಹ್ಮ್ ಮತ್ತೆ ಕತ್ತಲು ಹೋಯಿತು. ಹ್ಮ್ ಯಾಕಂದ್ರೆ ಕತ್ತಲಿಗೆ ಕಾರಣವಾದಂತ ಮೋಡ ಹ್ಮ್ ಹ್ಮ್ ಅದು ಹೋದ ಕಾರಣ ಹ್ಮ್ ಹೊಸ ಬೆಳಕೆ ನಮ್ಗೆ ಬಿದ್ದಿಲ್ಲ. ಹ್ಮ್ ಹ್ಮ್ ಮೊದಲು ಬಿದ್ದ ಸೂರ್ಯನ ಪ್ರಕಾಶವೇ ಈಗ ಅದ. ಹ್ಮ್ ಹ್ಮ್ ಆವಾಗ ಒಬ್ಬ ಸೂರ್ಯ ಇವಾಗ ಒಬ್ಬ ಸೂರ್ಯ ಅಂತ ಅಲ್ಲ. ಹ್ಮ್ ಮಧ್ಯದಾಗ ನಮಗೆ ಈ ಅಜ್ಞಾನಕ್ಕೆ ಕಾರಣವಾದದ್ದು, ಕತ್ತಲಿಗೆ ಕಾರಣವಾದದ್ದು ಯಾವುದಂದ್ರೆ ಮೋಡ. ಹ್ಮ್ ಹ್ಮ್ ಹಾಗೆ ಹ್ಮ್ ಸೂರ್ಯನು ನಮ್ಮಿಂದ ಮರೆಯಾಗುತ್ತಾನೆ ಮೋಡ ಕವಿದಾಗ. ಹ್ಮ್ ಹ್ಮ್ ಅದೇ ಪ್ರಕಾರ ನಮ್ಮ ಮನಸ್ಸು ಉದ್ರಿಕ್ತ ಭಾವ ಭಾವನೆಗಳ ಹ್ಮ್ ಹ್ಮ್ ಯಾವ ಕೋಲಾಹಲವನ್ನೇ ಅಂತಃಕರಣದಲ್ಲಿ ಉಂಟು ಮಾಡಿದಾಗ ಹ್ಮ್ ಹ್ಮ್ ಯಾವ ಜ್ಯೋತಿ ಸ್ವರೂಪನಾದ ಹ್ಮ್ ಜ್ಞಾನ ಭಾಸ್ಕರ ಅಂತ, ಹ್ಮ್ ಅಂದ್ರೆ ಜ್ಯೋತಿ ಸ್ವರೂಪ ಪ್ರಕಾಶಮಾನವಾಗಿರ್ತಕ್ಕಂಥ ಆತ್ಮ, ಹ್ಮ್ ಹ್ಮ್ ನಮ್ಮ ಇಂದ್ರಿಯ ಪ್ರಪಂಚ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಪ್ರಾಣ ಹ್ಮ್ ಹ್ಮ್ ಎಲ್ಲವನ್ನ ತನ್ನ ಶಕ್ತಿಯಿಂದ ಚೈತನ್ಯವನ್ನ ಕೊಡುವಂತ ಆತ್ಮ ಹ್ಮ್ ನಮಗೆ ಕಾಣೋದಿಲ್ಲ ಅಂತ. ಹ್ಮ್ ಅದೇ ಮನಸ್ಸು ಸಮಾಧಾನ ಆಯ್ತು, ಹ್ಮ್ ಅದು ಏಕಾಗ್ರತೆ ಆಯ್ತು ಅಂದಾಗ ಹ್ಮ್ ಅದು ಅಂತರ್ಮುಖವಾಗಿ ನೋಡತೊಡಗಿದಾಗ, ಹ್ಮ್ ಹೊರಮುಖವಾದಾಗ ಪ್ರಪಂಚ, ಹ್ಮ್ ಹ್ಮ್ ಒಳಮುಖವಾದಾಗ ಏನಾದ್ರಿ ಆತ್ಮ. ಹ್ಮ್ ಹ್ಮ್ ಹೊರಮುಖವಾದಾಗ ವಿಷಯಾದಿಗಳು, ಬೇಕು ಬೇಡುವ ಬಯಕೆಗಳು, ರಾಗದ್ವೇಷಗಳು. ಹ್ಮ್ ಅಂತರ್ಮುಖವಾದಾಗ ಬೇಕು ಇಲ್ಲ, ಬೇಡಿಲ್ಲ, ಬಯಕೆ ಇಲ್ಲ. ಹ್ಮ್ ಹ್ಮ್ ಅವುಗಳನ್ನ ಪಡೆಯಬೇಕನ್ನುವ ರಾಗ ಇಲ್ಲ, ದ್ವೇಷ ಇಲ್ಲ, ಯಾವುದಿಲ್ಲ ನೋಡ್ರಿ. ಹ್ಮ್ ಹ್ಮ್ ಅವಾಗ ಆನಂದ ಆಗ್ಯದಿಲ್ರಿ. ಹ್ಮ್ ಅದಕ್ಕೆ ಆತ್ಮಜ್ಯೋತಿಯ ಬೆಳಗಿ ಹ್ಮ್ ಹ್ಮ್ ಒಳಗ್ ಹೋಯಿತು ಮನಸ್ಸು ಅಂದ್ರೆ ಆತ್ಮ ಜ್ಯೋತಿಯನ್ನೇ ಕಂಡು ಹ್ಮ್ ನಮ್ಮ ಬಂಧನದ ಹಾಗೂ ಅಲ್ಪತೆಯ ಮನೋಭಾವವು ಹ್ಮ್ ಅದು ಲಯವಾಗುವುದು. ಹ್ಮ್ ಅಂದ್ರೆ ಅನಿತ್ಯದ ದೇಹದ ಮೇಲೆ ಇಟ್ಟಿರ್ತಕ್ಕಂಥ ಮಮಕಾರ ಮೋಹವನ್ನ ಹ್ಮ್ ಬಿಟ್ಟು ಅದು ನಿಶ್ಚಿಂತವಾಗಿರುವುದು. ಹ್ಮ್ ಅವಾಗೇನಾಯ್ತಮ್ಮ, ಹ್ಮ್ ಅದು ಯಾವಾಗ ಈ ಮೋಹ ಮಮಕಾರವನ್ನ ಬಿಟ್ಟು ಅಂದಾಗ ಹ್ಮ್ ಹ್ಮ್ ಆವಾಗಲೇ ಈ ದೇಹದ ಮೇಲೆ ಹ್ಮ್ ನಾನು ಅನ್ನುವ ಮಮಕಾರ ಅಹಂಕಾರ ನಷ್ಟ ಆಗ್ತದೆ. ಹ್ಮ್ ಹ್ಮ್ ಅದು ಮೋಹ ಯಾವಾಗ ಹೋಯ್ತು ಅಂದ್ರೆ ಆ ದೇಹಕ್ಕೆ ಬರುವಂತ ಎಲ್ಲಾ ಧರ್ಮಗಳು ಲಯ ಆಗ್ತಾವ್ರಿ. ಹ್ಮ್ ಎಲ್ಲಾ ಧರ್ಮ ಲಯ ಆಗ್ತಾವ್ರಿ. ಹ್ಮ್ ಹ್ಮ್ ಅದಕ್ಕೇನ್ ಧರ್ಮ ಆದ್ರೆ ಕೃಷತ್ವ ಹ್ಮ್ ಹ್ಮ್ ಮತ್ತು ಹಸಿವು, ತೃಷೆ ಹ್ಮ್ ಹ್ಮ್ ಮತ್ತು ಜನನ ಮರಣ ಹ್ಮ್ ಹ್ಮ್ ಮತ್ತು ವಿಕಾರ ಹ್ಮ್ ಮತ್ತು ಈ ದೇಹದಿಂದ ಅನ್ನಮಯ ಕೋಶದಿಂದ ಪ್ರಾರಂಭವಾದ ಹ್ಮ್ ಹ್ಮ್ ಪ್ರಾಣಮಯ ಮತ್ತು ಮನೋಮಯ ಕೋಶದ ಸರ್ವ ಧರ್ಮ ಸಂಕಲ್ಪ ವಿಕಲ್ಪ ಹ್ಮ್ ಹ್ಮ್ ಚಲನ ವಲನಾದಿಗಳು ಹ್ಮ್ ನಾನು ಅಲ್ಲ ಅಂತಕ್ಕಂಥ ನಿಶ್ಚಯ ಆಗ್ತದೆ ನೋಡ್ರಿ. ಹ್ಮ್ ಹ್ಮ್ ನನಗಲ್ಲ ಹ್ಮ್ ಹ್ಮ್ ಅನ್ನುವಂತ ಭಾವ ತಂದಾಗ ಇದು ಆನಂದ ಆಗ್ತದಂತ. ಹ್ಮ್ ಹ್ಮ್ ಈ ರೀತಿ ಬಂಧನದ ಭಾವನೆಯನ್ನ ಹೋಗಲಾಡಿಸಿಕೊಂಡು ಹ್ಮ್ ನಮ್ಮನ್ನು ನಾವೇ ಆನಂದಗೊಳಿಸುತ್ತದೆ. ಹ್ಮ್ ಹ್ಮ್ ದುಃಖಕ್ಕೂ ನಮ್ಮನ್ನ ಒಳಪಡಿಸಿದ್ದು ಮನಸ್ಸೇ. ಹ್ಮ್ ಹ್ಮ್ ಈ ರೀತಿಯಾಗಿ ಆನಂದಕ್ಕೆ ಒಳಪಡಿಸುವುದೇ ಮನಸ್ಸೇ.
ಹ್ಮ್ ಹ್ಮ್ ಅದಕ್ಕೆ ನಿಜಗುಣರು ಹ್ಮ್ ಹ್ಮ್ ಗಿಳಿ ಕೋಗಿಲೆಯೇ ಚೆಲ್ಲುವ ಕೋಗಿಲೆ ಅಂತ ಕರೆದರೆ ಮನಸ್ಸಿಗೆ. ಹ್ಮ್ ಹ್ಮ್ ಎಂಥ ಮನಸ್ಸು. ಹ್ಮ್ ಹ್ಮ್ ನಿನಗೆ ನಿರಾಶೆ ಆಯ್ತಂದ್ರೆ ಹ್ಮ್ ಹ್ಮ್ ಇನ್ನೊಂದು ಬೇಕನ್ನುವಂತ ಆಸೆ ನನ್ನಲ್ಲಿ ಉಳಿಯಂಗಿಲ್ಲ. ಹ್ಮ್ ಹ್ಮ್ ನೀನು ಆಸೆಗೆ ಒಳಪಟ್ಟರೆ ಹ್ಮ್ ಹ್ಮ್ ನಿನ್ನನ್ನ ತೃಪ್ತಿಪಡಿಸುವ ಶಕ್ತಿಯೇ ನನಗಿಲ್ಲ ಅಂತಾರೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಹ್ಮ್ ಮನಸ್ಸು ಒಂದ್ಸಲ ನಿರಾಶೆ ಬೇಕಿಲ್ಲ ಅಂದ್ಬಿಡ್ತಿಲ್ರಿ, ಹ್ಮ್ ಎಂತ ಅದ್ಭುತವಾದ ಕಾರ್ಯ. ಬೇಕೆಂಬ ಬಯಕೆ ನಮ್ಮಲ್ಲಿ ಇರಂಗಿಲ್ರಿ. ಹ್ಮ್ ಹ್ಮ್ ಅದು ಬೇಕು, ಇದು ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಹ್ಮ್ ಯಾವ ಪ್ರಯತ್ನಗಳು ಹ್ಮ್ ಹ್ಮ್ ಅಲ್ಲಿ ಲಯ ಆಗ್ತಾವ್ರಿ. ಹ್ಮ್ ಹ್ಮ್ ಪ್ರಾರಬ್ಧದಿಂದ ಬಂದದ್ದನ್ನ ಭೋಗಿಸಬೇಕು ಅನ್ನುವಂತ ಛಲ ಒಂದಿರ್ತದಲ್ಲಿ, ಹ್ಮ್ ಹ್ಮ್ ಅದೊಂದೇ ಅವರಲ್ಲಿ ಇರ್ತವೆ. ಹ್ಮ್ ಹ್ಮ್ ಇವೆಲ್ಲ ನಾಶ ಆಗ್ತಾವ. ಹ್ಮ್ ಮತ್ತೆ ಆ ಮನಸ್ಸು ಏನಾದ್ರು ಬಯಕೆ ಮಾಡ್ತಂದ್ರೆ ಅದನ್ನ ತೃಪ್ತಿಪಡಿಸಲಿಕ್ಕೆ ಇದುವರೆಗೆ ಯಾರಿಂದ ಆಗಿಲ್ರಿ. ಹ್ಮ್ ಆತ್ಮಜ್ಞಾನಿಯನ್ನ ಬಿಟ್ಟು ಹ್ಮ್ ಹ್ಮ್ ಸಾಕು ಇದು ಇವತ್ತಿಗೆ ಅಂತ ಹ್ಮ್ ಹ್ಮ್ ಆ ಒಂದು ಅನಿತ್ಯ ವಸ್ತುಗಳ ಬೆನ್ನಟ್ಟಿ ಹೋಗುವುದನ್ನ ಸ್ತಬ್ಧ ಮಾಡಿದವರು ಜ್ಞಾನಿಗಳ ಮಾತ್ರ. ಹ್ಮ್ ಹ್ಮ್ ಉಳಿದವರೆಲ್ಲರೂ ಹ್ಮ್ ಅದಕ್ಕೆ ದಾಸರೇ ಅಂತ. ಹ್ಮ್ ಹ್ಮ್ ಅದಕ್ಕೆ ಜಗತ್ತಿನಲ್ಲಿ ಸಣ್ಣವನ್ ಯಾರು ದೊಡ್ಡವನ್ ಯಾರಂದ್ರೆ ಹ್ಮ್ ಹ್ಮ್ ಯಾರ ಮನಸ್ಸು ಹ್ಮ್ ಹ್ಮ್ ಆಸೆಗೆ ಒಳಗಾಗಿದೆ ಹ್ಮ್ ಹ್ಮ್ ಅವನು ಲೋಕಕ್ಕೆ ದಾಸನ ಸಮಾನಂದರು. ಹ್ಮ್ ಅದಕ್ಕೆ ಇಲ್ಲಿ ಆಶಾಯ ಪರಂ ದುಃಖಂ ಹ್ಮ್ ನಿರಾಶಾಯ ಪರಂ ಸುಖಂ ಅಂತ ಹೇಳ್ಯಾರ ನೀತಿಕಾರರು. ಹ್ಮ್ ಯಾವನ ಮನಸ್ಸು ಆಶೆಯಿಂದ ಕೂಡಿದ್ರೆ ಲೋಕಕ್ಕೆ ಅವನು ದಾಸ. ಹ್ಮ್ ಹ್ಮ್ ಈಗ ಪ್ರತಿಯೊಂದು ಬೇಡದಲ್ಲ ಅವನ ಕೆಲಸ. ಹ್ಮ್ ಹ್ಮ್ ಎಲ್ಲವೂ ಬೇಡದೆ ಬೇಡದೆ ಬೇಡದ. ಆಸೆ ನಮಗ ತೃಪ್ತಿ ಆಗ್ಬೇಕಾದ್ರೆ ನಾವು ಬೇಡ್ಬೇಕಂತ. ಹ್ಮ್ ಹ್ಮ್ ಇವನು ಬೇಡ್ತಾನಂದ್ರೆ ಇವನು ದಾಸ ಅಲ್ರಿ. ಹ್ಮ್ ಬೇಡವನಿಗೆ ದಾಸ ಅಂತ ಕರಿತೀವಿ ನಾವು. ಹ್ಮ್ ಹ್ಮ್ ನಿರಾಶಾಯ ಪರಂ ಸುಖಂ. ಹ್ಮ್ ಯಾವನ ಮನಸ್ಸು ನಿರಾಶೆ ಕೂಡಿದೆ ಹ್ಮ್ ಹ್ಮ್ ಅವನಿಗೆ ಲೋಕವೇ ದಾಸ ಆಗ್ತದ ನೋಡ್ರಿ. ಹ್ಮ್ ಹ್ಮ್ ಲೋಕವೇ ಅವನಿಗೆ ಸೇವಕರಿದ್ದಂಗೆ. ಯಾಕಂದ್ರೆ ಯಾರಿಗ್ ಬೇಡದಿಲ್ಲ, ಕೊಡೋದಿಲ್ಲ, ತಗೋದಿಲ್ಲ ಹ್ಮ್ ಅಂದಾಗ ಇಲ್ಲಿ ಯಾರಮ್ಮ ಮಾಲೀಕ ಅಂದ್ರೆ ಬೇಡಲಾರದವನೇ ಮಾಲಕ. ಹ್ಮ್ ಬೇಡವರೆಲ್ಲರೂ ಕೂಡ ಸೇವಕರನ್ನು ದಾಸರಿದ್ದಂತೆ. ಹ್ಮ್ ದಾಸ ದಾಸ ಅಂತ ಕರಿತೀವಿ ನೋಡ್ರಿ. ಹ್ಮ್ ಹ್ಮ್ ಅವರಲ್ಲಿ ಬಹಳ ಜನ ಬಹಳ ರೀ. ಹ್ಮ್ ಹ್ಮ್ ರಾಜನಲ್ಲಿ ದಾಸರು ಬೇರೆ. ದಾಸ ಅಂದ್ರೆ ಸೇವಕರು ಅಂತ. ಹ್ಮ್ ರಾಣಿಯ ಸೇವೆಯನ್ನು ಮಾಡುವ ದಾಸಿಯರು ಬೇಡ. ಹ್ಮ್ ಹ್ಮ್ ಮತ್ತ ಇನ್ನು ಈ ಪಾರಮಾರ್ಥದಲ್ಲಿ ಬಂದಾಗ ಹ್ಮ್ ಲಕ್ಷ್ಮಿ ಅಂದ್ರೆ ಹಣ, ಹ್ಮ್ ಹ್ಮ್ ಲಕ್ಷ್ಮಿ ಅಂದ್ರೆ ಬೆಳ್ಳಿ ಬಂಗಾರ, ಹ್ಮ್